BWSSB ಚೇರ್ಮನ್ ಇದ್ದಾರೆ, ನರೇಂದ್ರ ಸ್ವಾಮಿ ಅವರು ಇದ್ದಾರೆ, ಸೋಮಶೇಖರ್ ಇದ್ದಾರೆ, ರವಿ ಅವರು ಇದ್ದಾರೆ, ನಮ್ಮ ಗೂಳಿಗೌಡರು ಇದ್ದಾರೆ, ಮರ್ತಿಬೇಗೌಡರು ಇದ್ದಾರೆ, ಸೊ ನಮ್ಮ BMRD MD ಅವರು ಇದ್ದಾರೆ, ಚೋಲನ್ ಅವರು. ಇಡೀ ನಮ್ಮ ಭಾರತ ರಾಷ್ಟ್ರದಲ್ಲಿ ಒಂದು ನಗರಕ್ಕೆ, ಒಂದು ಸ್ಪೇಸ್ಗೆ 50 ಲಕ್ಷ ಜನರಿಗೆ ಹೊಸದಾಗಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಲಿಕ್ಕೆ 5,500 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಕಾಮಗಾರಿಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಹಿಂದೆ ಕಾಂಗ್ರೆಸ್ ಸರ್ಕಾರನೇ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದೆವು. ಎಲ್ಲ ಹಂತಕ್ಕೂ ಸಿದ್ಧ ಆಗಿದೆ. ಇನ್ನೊಂದು 8 ದಿನದ ಕೆಲಸ ಇದೆ. ನಾನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ನೋಡಿ ಇನಾಗ್ರೇಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನೇ ಖುದ್ದಾಗಿ ಕಣ್ಣಲ್ಲಿ ನಾನೇ ನೋಡಬೇಕು. ಕಿವಿಯಲ್ಲಿ ನಮ್ಮ ಅಧಿಕಾರಿಗಳ ಮಾತು ಕೇಳೋದು ಬೇಡ, ನಾನೇ ಕಣ್ಣಲ್ಲಿ ನೋಡಬೇಕು ಅಂಥೇಳಿ ನಾನು, ಸೋಮಶೇಖರ್ ಅವ್ರ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆ ಲಿಂಕಿಂಗ್ ಪ್ರಾಬ್ಲಮ್ ಇತ್ತು, ಆರವಳ್ಳಿ ಇಲ್ಲೆಲ್ಲ ಕೂಡ ಬಂದು ನಾನೇ ಖುದ್ದಾಗಿ ನೋಡಲಿಕ್ಕೆ ನಾನು ಬಂದಿದ್ದೇನೆ. 50 ಲಕ್ಷ ಜನರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. 5,500 ಕೋಟಿಲಿ 4,500 ಕೋಟಿಯಷ್ಟು ಸುಮಾರು ಬರೀ ನೀರಿಗೆಗೋಸ್ಕರ, ಡ್ರೈನೇಜ್ ಸಂಬಂಧಪಟ್ಟಂತೆ ಒಂದು 1,000 ಕೋಟಿಯಷ್ಟು, 1,000 ಕೋಟಿಯಷ್ಟು ಆಗ್ತಾ ಇದೆ. ಜೈಕಾ ಜೊತೆ ಒಪ್ಪಂದವನ್ನು ನಾವು, ಸಾಲದ ಒಪ್ಪಂದವನ್ನು ಈ ಕಾರ್ಯಕ್ರಮಕ್ಕೆ ನಾವು ಮಾಡಿಕೊಂಡಿದ್ದೇವೆ. ಇವತ್ತು 1,45,000 ಮೆಗಾಟನ್ ಸ್ಟೀಲ್ ಪೈಪನ್ನು ಇದಕ್ಕೆ ನಾವು ಬಳಸಿದ್ದೇವೆ. 110 ಕಿಲೋಮೀಟರ್ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಹಿಂದೆ ಎಲ್ಲ ಏನು ಲೈನ್ ಇತ್ತು ಆ ಲೈನಲ್ಲೇ ಅಡ್ಜಸ್ಟ್ ಮಾಡಿದ್ದೇವೆ. ಸ್ವಲ್ಪ ಕನಕಪುರದಲ್ಲಿ ನಾವು ನ್ಯಾಷನಲ್ ಹೈವೇ ಜೊತೆ ಪರ್ಮಿಷನ್ ತೆಗೆದುಕೊಂಡು ಸ್ವಲ್ಪ ಡಿವೇಟ್ ಮಾಡ್ತೀವಿ. ಇವತ್ತು ಇದು ಯಶವಂತಪುರ, ಬೆಂಗಳೂರು ದಕ್ಷಿಣ, ಬ್ಯಾಟರಾಯನಪುರ, ದಾಸರಳ್ಳಿ, ಮಹದೇವಪುರ ಮತ್ತು ರಾಜರಾಜೇಶ್ವರಿ ನಗರ ಮತ್ತು ಬೊಮ್ಮನಹಳ್ಳಿ 110 ಹಳ್ಳಿಗಳು ಹೊಸದಾಗಿ ಸೇರಿಕೊಳ್ತು. ಈಗ ಅಲ್ಲಿ ಬೆಂಗಳೂರು ನಗರ 3 ಭಾಗದಲ್ಲಿ 1 ಭಾಗ ಇಷ್ಟು ಜಾಗದಲ್ಲೇ ಇದೆ. ಹಿಂದೆ ನಾವು 1,450 MLD ನೀರು ನಾವು ಈ ಒಂದು 4 ಹಂತದಲ್ಲಿ ಒದಗಿಸ್ತಾ ಇದ್ದೇವೆ. ಇದು ಒಂದೇ ಹಂತ 750 MLD ನೀರನ್ನು ನಾವು ಒದಗಿಸ್ಕೊಡ್ತಾ ಇದ್ದೇವೆ. ಇತ್ತೀಚಿನ ದಿನದಲ್ಲಿ ಇಡೀ ಭಾರತದಲ್ಲೇ ಯಾವುದಾದ್ರು ಒಂದು ಹೊಸ ಸ್ಕೀಮ್ ಕುಡಿಯೋ ನೀರಿಗೋಸ್ಕರ ತೆಗೆದುಕೊಂಡಿದ್ರೆ ಇದೇ ಭಾಳ ದೊಡ್ಡ ಯೋಜನೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಿದೆ. ಈಗಾಗಲೇ ಬೆಂಗಳೂರು ನಗರಕ್ಕೆ ಭಾಳ ದಿನದಿಂದ ಟೀಕೆಗಳು ಕೇಳಿದ್ದೇವೆ. ಲಾಸ್ಟ್ ಟೈಮು ಈ ಬರಗಾಲದಲ್ಲಿ ಬೇಕಾದಷ್ಟು ಸಮಸ್ಯೆ ಆಗಿದೆ. ಹಾಗೂ ಕೂಡ BWSSB ಎಲ್ಲ ನೌಕರರು, ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಜನರಿಗೆ ದೊಡ್ಡ ಬರಗಾಲ ಇದ್ದರೂ ಕೂಡ ಬೆಂಗಳೂರಲ್ಲಿ ಅಂತರ್ಜಲ ಬತ್ತೋಗಿ ಸುಮಾರು 7,000 ಬೋರ್ವೆಲ್ ಕೂಡ ಬತ್ತೋಗಿದ್ದು ಕೂಡ ಜನರಿಗೆ ಕುಡಿಯೋ ನೀರನ್ನು ಮತ್ತು ಬೇರೆ ಅವರ ಬದುಕಿಗೆ ನೀರು ಏನು ಬೇಕೋ ಅದನ್ನೆಲ್ಲ ಕೂಡ ಒದಗಿಸ್ಕೊಟ್ಟು ಯಾವ ಸಮಸ್ಯೆ ಕೂಡ ಇಲ್ದಂಗೆ ಕಾಪಾಡಿದ್ದಾರೆ. ನಾನು ನಮ್ಮ ಎಲ್ಲ ಸಿಬ್ಬಂದಿಯವರಿಗೆ, BWSSB ಎಲ್ಲ ಸಿಬ್ಬಂದಿಯವರಿಗೆ, ಅಧ್ಯಕ್ಷರಿಗೆ, ಸರ್ಕಾರದ ಪರವಾಗಿ ಒಬ್ಬ ನಾಗರಿಕನಾಗಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. BWSSB ಚೇರ್ಮನ್ ಇದ್ದಾರೆ, ನರೇಂದ್ರ ಸ್ವಾಮಿ ಅವರು ಇದ್ದಾರೆ, ಸೋಮಶೇಖರ್ ಇದ್ದಾರೆ, ರವಿ ಅವರು ಇದ್ದಾರೆ, ನಮ್ಮ ಗೂಳಿಗೌಡರು ಇದ್ದಾರೆ,
ಮರ್ತಿಬೇಗೌಡರಿದ್ದಾರೆ, ಸೊ ನಮ್ಮ BMRD MD ಅವರಿದ್ದಾರೆ, ಚೋಲನ್ ಅವರು. ಇಡೀ ನಮ್ಮ ಭಾರತ ರಾಷ್ಟ್ರದಲ್ಲಿ ಒಂದು ನಗರಕ್ಕೆ, ಒಂದು ಸ್ಪೇಸ್ಗೆ 50 ಲಕ್ಷ ಜನರಿಗೆ ಹೊಸದಾಗಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಲಿಕ್ಕೆ 5,500 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಕಾಮಗಾರಿಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಹಿಂದೆ ಕಾಂಗ್ರೆಸ್ ಸರ್ಕಾರನೇ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದೆವು. ಎಲ್ಲ ಹಂತಕ್ಕೂ ಸಿದ್ಧ ಆಗಿದೆ. ಇನ್ನೊಂದು 8 ದಿನದ ಕೆಲಸ ಇದೆ. ನಾನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ನೋಡಿ ಇನಾಗ್ರೇಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನೇ ಖುದ್ದಾಗಿ ಕಣ್ಣಲ್ಲಿ ನಾನೇ ನೋಡಬೇಕು. ಕಿವಿಯಲ್ಲಿ ನಮ್ಮ ಅಧಿಕಾರಿಗಳ ಮಾತು ಕೇಳೋದು ಬೇಡ, ನಾನೇ ಕಣ್ಣಲ್ಲಿ ನೋಡಬೇಕು ಅಂಥೇಳಿ ನಾನು, ಸೋಮಶೇಖರ್ ಅವ್ರ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆ ಲಿಂಕಿಂಗ್ ಪ್ರಾಬ್ಲಮ್ ಇತ್ತು, ಆರವಳ್ಳಿ ಇಲ್ಲೆಲ್ಲ ಕೂಡ ಬಂದು ನಾನೇ ಖುದ್ದಾಗಿ ನೋಡಲಿಕ್ಕೆ ನಾನು ಬಂದಿದ್ದೇನೆ. 50 ಲಕ್ಷ ಜನರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. 5,500 ಕೋಟಿಲಿ 4,500 ಕೋಟಿಯಷ್ಟು ಸುಮಾರು ಬರೀ ನೀರಿಗೆಗೋಸ್ಕರ, ಡ್ರೈನೇಜ್ ಸಂಬಂಧಪಟ್ಟಂತೆ ಒಂದು 1,000 ಕೋಟಿಯಷ್ಟು, 1,000 ಕೋಟಿಯಷ್ಟು ಆಗ್ತಾ ಇದೆ. ಜೈಕಾ ಜೊತೆ ಒಪ್ಪಂದವನ್ನು ನಾವು, ಸಾಲದ ಒಪ್ಪಂದವನ್ನು ಈ ಕಾರ್ಯಕ್ರಮಕ್ಕೆ ನಾವು ಮಾಡಿಕೊಂಡಿದ್ದೇವೆ. ಇವತ್ತು 1,45,000 ಮೆಗಾಟನ್ ಸ್ಟೀಲ್ ಪೈಪನ್ನು ಇದಕ್ಕೆ ನಾವು ಬಳಸಿದ್ದೇವೆ. 110 ಕಿಲೋಮೀಟರ್ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಹಿಂದೆ ಎಲ್ಲ ಏನು ಲೈನ್ ಇತ್ತು ಆ ಲೈನಲ್ಲೇ ಅಡ್ಜಸ್ಟ್ ಮಾಡಿದ್ದೇವೆ. ಸ್ವಲ್ಪ ಕನಕಪುರದಲ್ಲಿ ನಾವು ನ್ಯಾಷನಲ್ ಹೈವೇ ಜೊತೆ ಪರ್ಮಿಷನ್ ತೆಗೆದುಕೊಂಡು ಸ್ವಲ್ಪ ಡಿವೇಟ್ ಮಾಡ್ತೀವಿ. ಇವತ್ತು ಇದು ಯಶವಂತಪುರ, ಬೆಂಗಳೂರು ದಕ್ಷಿಣ, ಬ್ಯಾಟರಾಯನಪುರ, ದಾಸರಳ್ಳಿ, ಮಹದೇವಪುರ ಮತ್ತು ರಾಜರಾಜೇಶ್ವರಿ ನಗರ ಮತ್ತು ಬೊಮ್ಮನಹಳ್ಳಿ 110 ಹಳ್ಳಿಗಳು ಹೊಸದಾಗಿ ಸೇರಿಕೊಳ್ತು. ಈಗ ಅಲ್ಲಿ ಬೆಂಗಳೂರು ನಗರ 3 ಭಾಗದಲ್ಲಿ ಒಂದು ಭಾಗ ಇಷ್ಟು ಜಾಗದಲ್ಲೇ ಇದೆ. ಹಿಂದೆ ನಾವು 1,450 MLD ನೀರು ನಾವು ಈ ಒಂದು 4 ಹಂತದಲ್ಲಿ ಒದಗಿಸ್ತಾ ಇದ್ದೇವೆ. ಇದು ಒಂದೇ ಹಂತ 750 MLD ನೀರನ್ನು ನಾವು ಒದಗಿಸ್ಕೊಡ್ತಾ ಇದ್ದೇವೆ. ಇತ್ತೀಚಿನ ದಿನದಲ್ಲಿ ಇಡೀ ಭಾರತದಲ್ಲೇ ಯಾವುದಾದ್ರು ಒಂದು ಹೊಸ ಸ್ಕೀಮ್ ಕುಡಿಯೋ ನೀರಿಗೋಸ್ಕರ ತೆಗೆದುಕೊಂಡಿದ್ರೆ ಇದೇ ಭಾಳ ದೊಡ್ಡ ಯೋಜನೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಿದೆ. ಈಗಾಗಲೇ ಬೆಂಗಳೂರು ನಗರಕ್ಕೆ ಭಾಳ ದಿನದಿಂದ ಟೀಕೆಗಳು ಕೇಳಿದ್ದೇವೆ. ಲಾಸ್ಟ್ ಟೈಮು ಈ ಬರಗಾಲದಲ್ಲಿ ಬೇಕಾದಷ್ಟು ಸಮಸ್ಯೆ ಆಗಿದೆ. ಹಾಗೂ ಕೂಡ BWSSB ಎಲ್ಲ ನೌಕರರು, ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಜನರಿಗೆ ದೊಡ್ಡ ಬರಗಾಲ ಇದ್ದರೂ ಕೂಡ ಬೆಂಗಳೂರಲ್ಲಿ ಅಂತರ್ಜಲ ಬತ್ತೋಗಿ ಸುಮಾರು 7,000 ಬೋರ್ವೆಲ್ ಕೂಡ ಬತ್ತೋಗಿದ್ದು ಕೂಡ ಜನರಿಗೆ ಕುಡಿಯೋ ನೀರನ್ನು ಮತ್ತು ಬೇರೆ ಅವರ ಬದುಕಿಗೆ ನೀರು ಏನು ಬೇಕೋ ಅದನ್ನೆಲ್ಲ ಕೂಡ ಒದಗಿಸ್ಕೊಟ್ಟು ಯಾವ ಸಮಸ್ಯೆ ಕೂಡ ಇಲ್ದಂಗೆ ಕಾಪಾಡಿದ್ದಾರೆ. ನಾನು ನಮ್ಮ ಎಲ್ಲ ಸಿಬ್ಬಂದಿಯವರಿಗೆ, BWSSB ಎಲ್ಲ ಸಿಬ್ಬಂದಿಯವರಿಗೆ, ಅಧ್ಯಕ್ಷರಿಗೆ, ಸರ್ಕಾರದ ಪರವಾಗಿ ಒಬ್ಬ ನಾಗರಿಕನಾಗಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.